ತಮಿಳುನಾಡು ರಾಜಕೀಯದ ಅಖಾಡ ಅಂದ್ರೆ ಸುಮ್ನೆನಾ? ಅಲ್ಲಿ ಸಿನಿಮಾ ಮತ್ತು ರಾಜಕೀಯಕ್ಕೆ ಬಿಡಿಸಲಾರದ ನಂಟು. ಈಗ ದಳಪತಿ ವಿಜಯ್ ವಿಚಾರದಲ್ಲೂ ಅದೇ ಆಗ್ತಾ ಇದೆ. ಟಿವಿಕೆ ಅನ್ನೋ ಪಕ್ಷ ಕಟ್ಟಿ ಇನ್ನೇನು ತಮಿಳುನಾಡಿನ ಮುಂದಿನ ಸಿಎಂ ನಾನೇ ಅಂತ ಫುಲ್ ಜೋಶ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ವಿಜಯ್ಗೆ ಈಗ ವಿಧಿ ಆಟ ಶುರು ಮಾಡಿದ ಹಾಗಿದೆ. ಕೆರಿಯರ್ನ ಪೀಕ್ನಲ್ಲಿ ಇರುವಾಗಲೇ ಸಿನಿಮಾ ಬಿಟ್ಟು ಜನರ ಸೇವೆಗೆ ಬರ್ತೀನಿ ಅಂದಿದ್ದ ವಿಜಯ್ಗೆ ಎಲೆಕ್ಷನ್ ಹತ್ತಿರ ಬರ್ತಾ ಇರೋ ಹೊತ್ತಲ್ಲೇ ಪತ್ನಿ ಸಂಗೀತ ಕಡೆಯಿಂದ ಶಾಕ್ ಎದುರಾಗಿದೆ. ಕಳೆದ 1 ವರ್ಷದಿಂದ ಇವರಿಬ್ಬರ ಸಂಸಾರದಲ್ಲಿ ಬಿರುಕು ಮೂಡಿದೆ ಅನ್ನೋ ಅಂತೆ ಕಂತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಆದ್ರೆ ಈಗ ಅದು ಬರೀ ಅಂತೆ ಕಂತೆಯಾಗಿ ಉಳಿದಿಲ್ಲ. ಸಾಕ್ಷಾತ್ ಕೋರ್ಟ್ ಮೆಟ್ಟಿಲೇರೋ ಮೂಲಕ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. 26 ವರ್ಷಗಳ ಕಾಲ ಅನ್ಯೋನ್ಯವಾಗಿದ್ದ ಈ ಜೋಡಿ ಈಗ ದೂರವಾಗ್ತಾ ಇರೋದು ಬರೀ ಅವರ ಫ್ಯಾಮಿಲಿ ಮ್ಯಾಟರ್ ಅಷ್ಟೇ ಆಗಿ ಉಳಿದಿಲ್ಲ. ಇದು ವಿಜಯ್ ಅವರ ರಾಜಕೀಯದ ಭವಿಷ್ಯದ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆ ಈಗ ಗಲ್ಲಿಗಲ್ಲಿಯಲ್ಲೂ ನಡೀತಾ ಇದೆ. ಸಂಗೀತ ಅವರು ಡಿವೋರ್ಸ್ ಕೇಸ್ ಹಾಕಿರೋದಕ್ಕೆ ನೀಡಿರೋ ಕಾರಣ ಮಾತ್ರ ಫುಲ್ ಸೆನ್ಸೇಷನಲ್ ಆಗಿದೆ. ವಿಜಯ್ ಅವರು ಒಬ್ಬ ಖ್ಯಾತ ನಟಿಯ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. 2022ರಿಂದಲೂ ಇದು ನಡೀತಾ ಇದೆ ಅಂತ ಅವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ವಿಜಯ್ ಅವರಿಗೆ ಎಷ್ಟೇ ತಿಳಿ ಹೇಳಿದ್ರು, ಸಂತಾನವನ್ನ ಮಾಡಿದ್ರು ಆ ನಟಿಯ ನಂಟನ್ನ ಅವರು ಬಿಡ್ತಾ ಇಲ್ಲ. ಹೀಗಾಗಿ ನನ್ನ ದಾಂಪತ್ಯ ಹಳಿಗೆ ಬರೋ ಸಾಧ್ಯತೆಯೇ ಇಲ್ಲ ಅಂತ ಸಂಗೀತ ಡಿಸೈಡ್ ಮಾಡಿದ್ದಾರಂತೆ. ಇಲ್ಲಿ ವಿಜಯ್ ಅವರಿಗೆ ವೈಯಕ್ತಿಕವಾಗಿ ಪೆಟ್ಟು ಬೀಳೋದಕ್ಕಿಂತ ಹೆಚ್ಚಾಗಿ ಅವರ ಕ್ಲೀನ್ ಇಮೇಜ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ತಮಿಳುನಾಡು ಜನತೆ ನಟರನ್ನ ದೇವರಂತೆ ಆರಾಧಿಸುತ್ತಾರೆ. ಆದ್ರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೂ ಅಷ್ಟೇ ವೇಗವಾಗಿ ವಿರೋಧಿಸಿ ಬಿಡ್ತಾರೆ. ಈಗ ವಿಜಯ್ ಅವರ ಅಫೇರ್ ಬಗ್ಗೆ ತ್ರಿಷಾ ಅವರ ಹೆಸರು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಇವರಿಬ್ಬರು ಜೊತೆಯಾಗಿ ಕಾಣಿಸಿಕೊಂಡ ಫೋಟೋಗಳು, ವಿದೇಶಗಳಲ್ಲಿ ತ್ರಿಷಾ ಜೊತೆ ಡೇಟ್ ಮಾಡಿದ ಫೋಟೋಗಳು ಈಗ ಒಂದೊಂದಾಗಿ ಹೊರಬರ್ತಾ ಇವೆ. ವಿಜಯ್ ತ್ರಿಷಾ ಜೊತೆ ಎಲ್ಲೆಲ್ಲಿಗೆ ಹೋಗಿದ್ರು, ಎಲ್ಲಿ ಯಾವಾಗ ಜೊತೆಗಿದ್ರು ಅನ್ನೋ ಸುದ್ದಿ ಫೋಟೋ ಸಾಕ್ಷಿ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗತೊಡಗಿತು. ಆ ಬಗ್ಗೆ ಒಮ್ಮೆಯೂ ವಿಜಯ್ ಆಗಲಿ ತ್ರಿಷಾ ಆಗಲಿ ಸ್ಪಷ್ಟನೆ ಕೊಡಲಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಅಂತಂದ್ರೆ, ಕಳೆದ ವಾರವಷ್ಟೇ ಬಿಜೆಪಿ ಅಧ್ಯಕ್ಷ ನಾಗೇಂದ್ರ ವಿಜಯ್ ರಾಜಕೀಯದಲ್ಲಿ ಅನುಭವ ಪಡೆಯಲು ಮತ್ತು ಯಶಸ್ಸನ್ನ ಸಾಧಿಸಲು ಮೊದಲು ನಟಿ ತ್ರಿಷಾ ಮನೆಯಿಂದ ಹೊರಬರಬೇಕು ಅನ್ನೋ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಸುದ್ದಿ ಮಾಡಿತು. ಆಗಲೂ ವಿಜಯ್ ಬಾಯ್ ಬಿಡ್ಲಿಲ್ಲ. ಆಮೇಲೆ ಬಿಜೆಪಿ ಅಧ್ಯಕ್ಷ ಕ್ಷಮೆ ಕೇಳಿದ್ರು. ವಿಜಯ್ ಮನೆಯೊಳಗೆ ಬಿರುಗಾಳಿ ಎದ್ದಿತು. ಇನ್ನೊಂದು ಕಡೆ ಡಿಎಂಕೆ ಪಾರ್ಟಿ ಮಾತ್ರ ಆ ದಳಪತಿ ಸಿಚುವೇಶನ್ ಅನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದೆ. ವಿಜಯ್ ಅವರ ಅದ್ಧೂರಿ ರ್ಯಾಲಿಗಳನ್ನ ನೋಡಿ ಸ್ವಲ್ಪ ಗಾಬರಿಯಾಗಿದ್ದ ಸ್ಟಾಲಿನ್ ಮತ್ತು ಉದಯನಿಧಿ ಟೀಮ್ ಈಗ ವಿಜಯ್ ಅವರನ್ನ ಕಾಲೆಳೆಯೋಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಅಂತ ಕಾಯ್ತಾ ಇದ್ದಾರೆ. ಕರೂರು ರ್ಯಾಲಿಯಲ್ಲಿ ನಡೆದ ಕಾಲ್ತುಳಿತದ ಘಟನೆ ಇರಲಿ ಅಥವಾ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ ರಿಲೀಸ್ ಆಗದಂತೆ ಸೆನ್ಸಾರ್ ಬೋರ್ಡ್ ಮೂಲಕ ಅಡೆತಡೆ ಮಾಡಿದ್ದಿರಲಿ, ಪ್ರತಿಯೊಂದು ಹೆಜ್ಜೆಯಲ್ಲೂ ವಿಜಯ್ಗೆ ಟೆನ್ಷನ್ ಕೊಟ್ಟಿದೆ. ಇದರ ಜೊತೆಗೆ ಈಗ ಡಿವೋರ್ಸ್ ಮ್ಯಾಟರ್ ಬೇರೆ ಸೇರ್ಕೊಂಡಿದೆ. ವಿಜಯ್ ಒಬ್ಬ ಒಳ್ಳೆ ಭಾಷಣಕಾರ ಇರಬಹುದು, ಆದ್ರೆ ರಾಜಕೀಯದ ಕುತಂತ್ರಗಳನ್ನ ಎದುರಿಸೋಕೆ ಬೇಕಾದ ಚಾಣಾಕ್ಷತನ ಅವರಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅತ್ತ ಸ್ಟಾಲಿನ್ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ಹಾಕಿ ಅವರ ಮನಸ್ಸು ಗೆಲ್ಲೋಕೆ ಪ್ಲಾನ್ ಮಾಡ್ತಾ ಇದ್ರೆ, ಇತ್ತ ವಿಜಯ್ ಫ್ಯಾಮಿಲಿ ಕಿತ್ತಾಟದಲ್ಲೇ ಬ್ಯುಸಿಯಾಗಿದ್ದಾರೆ. ತಮಿಳುನಾಡು ರಾಜಕೀಯ ಅಂತಂದ್ರೆ ಅಲ್ಲಿ ವ್ಯಕ್ತಿತ್ವ ಬಹಳ ಮುಖ್ಯ. ಜಯಲಲಿತಾ ಅಥವಾ ಕರುಣಾನಿಧಿ ಅವರ ಕಾಲದಿಂದಲೂ ಅಲ್ಲಿನ ಜನನಾಯಕರನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಕಮಲ್ ಹಾಸನ್ ಅವರಂತೂ ಬುದ್ಧಿವಂತಿಕೆಯಿಂದ ಡಿಎಂಕೆ ಜೊತೆ ಕೈ ಜೋಡಿಸಿ ರಾಜ್ಯಸಭೆ ಸೀಟು ಗಿಟ್ಟಿಸಿಕೊಂಡ್ರು. ಆದ್ರೆ ವಿಜಯ್ ಮಾತ್ರ ಎಲ್ಲೂ ಸೇರದೆ ಒಂಟಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಧ್ಯಕ್ಷರು ಅಂದ್ಕೊಟ್ಟ ಒಂದು ಹೇಳಿಕೆ ವಿಜಯ್ ಮನೆಯಲ್ಲಿ ಬಿರುಗಾಳಿ ಎಬ್ಬಿಸಿತು. ತ್ರಿಷಾ ಮನೆಯಿಂದ ವಿಜಯ್ ಹೊರಬರಬೇಕು ಅಂದಿದ್ದೇ ತಡ. ಲಂಡನ್ನಲ್ಲಿರೋ ಸಂಗೀತ ಇಂಡಿಯಾಗೆ ಬಂದು ನೇರವಾಗಿ ಡಿವೋರ್ಸ್ ಪೇಪರ್ ರೆಡಿ ಮಾಡಿದ್ದಾರೆ ಅನ್ನೋದು ಇತ್ತೀಚಿನ ಅಪ್ಡೇಟ್. ಈ ವಿಷಯ ವಿಜಯ್ ಅಭಿಮಾನಿಗಳಿಗೂ ನುಂಗಲಾರದ ತುತ್ತಾಗಿದೆ. ತಮ್ಮ ನೆಚ್ಚಿನ ನಟನ ಖಾಸಗಿ ಬದುಕು ಹೀಗೆ ಬೀದಿಗೆ ಬರ್ತಾ ಇರೋದು ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ವಿಜಯ್ಗೆ ಎಲೆಕ್ಷನ್ ಗೆಲ್ಲೋದು ಬೆಟ್ಟ ಹತ್ತಿದಷ್ಟೇ ಕಷ್ಟ ಅಂತ ಅನ್ನಿಸ್ತಾ ಇದೆ. ಸರ್ವೆಗಳೆಲ್ಲ ವಿಜಯ್ ಪ್ರಭಾವಿ ನಾಯಕ ಅಂತ ಒಪ್ಪಿಕೊಂಡ್ರು ಅವರು ಸಿಎಂ ಆಗೋದು ಕಷ್ಟ ಅಂತಲೇ ಹೇಳ್ತಾ ಇವೆ. ಈಗ ಈ ಫ್ಯಾಮಿಲಿ ಡ್ರಾಮಾ ಬೇರೆ ಶುರುವಾಗಿದ್ದು ಎದುರಾಳಿ ಪಕ್ಷಗಳಿಗೆ ದೊಡ್ಡ ಅಸ್ತ್ರದಂತಾಗಿದೆ. ವಿಜಯ್ ಅವರ ದಾಂಪತ್ಯದ ಬಿರುಕು ರಾಜಕೀಯವಾಗಿ ಅವರನ್ನ ಎಷ್ಟು ಕುಗ್ಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ವಿಜಯ್ ಸದ್ಯಕ್ಕಂತೂ ಈ ಬಗ್ಗೆ ಮೌನವಾಗಿದ್ದಾರೆ. ಆದ್ರೆ ಈ ಮೌನ ಅವರನ್ನ ಗೆಲ್ಸುತ್ತಾ ಅಥವಾ ರಾಜಕೀಯವಾಗಿ ಮಣ್ಮುಗ್ಸುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ತಮಿಳುನಾಡು ರಾಜಕಾರಣದಲ್ಲಿ ಒಂದೊಂದು ದಿನವೂ ಒಂದೊಂದು ತಿರುವನ್ನ ಪಡೆಯುತ್ತೆ. ಎಲೆಕ್ಷನ್ ಹೊತ್ತಿಗೆ ಈ ದಳಪತಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೋಡೋ ಕುತೂಹಲವಿದೆ.